ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬೂದಿ ಮುಚ್ಚಿದ ಕೆಂಡುವಾದ ಕೋಮು ಬೆಂಕಿಯಲ್ಲಿ ಹೊತ್ತಿ ಉರಿದ ಮದ್ದೂರು. ಇಂದು 28 ಸಾರ್ವಜನಿಕ ಗಣಪತಿ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ. 20,000ಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ. ಇಂದು ಮದ್ದೂರಿನ ಗಣೇಶ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಭಾಗಿ. ಸಾರ್ವಜನಿಕ ಕಾರ್ಯಕ್ರಮದ ಮೇಲೆ ಪೊಲೀಸರ ಹದ್ದಿನ ಕಣ್ಣು. ಶಾಂತಿ ಕಾಪಾಡುವಂತೆ ಸಚಿವ ಚಲುವರಾಯಸ್ವಾಮಿ ಕರೆ. ತುಮಕೂರಿನಲ್ಲಿ ಗೃಹ ಸಚಿವರ ತಂದೆ ಹೆಸರಿನ ಹಿಂದೂ ಮಹಾಗಣಪತಿ ಮಹಾದ್ವಾರ ತೆರವು. ಅನುಮತಿ ಪಡೆಯದಿದ್ದಕ್ಕೆ ಬಂದೋಬಸ್ತ್ನೊಂದಿಗೆ ಪಾಲಿಕೆ ಸಿಬ್ಬಂದಿಯಿಂದ ಕ್ರಮ. ಏಕಾಏಕಿ ತೆರವುಗೊಳಿಸಿದ್ದಕ್ಕೆ ಹಿಂದೂ ಸಂಘಟನೆಗಳ ಕಿಡಿ. ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಡಿಜೆ ಬಳಕೆಗೆ ನಿರ್ಬಂಧ. 13ರ ಶೋಭಾಯಾತ್ರೆಯಲ್ಲಿ 2,000ಕ್ಕೂ ಅಧಿಕ ಪೊಲೀಸರ ನೇಮಕ. ಡಿಜೆ ಬಳಸಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಎಸ್ಪಿ ರಂಜಿತ್ ಕುಮಾರ್. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅರೆಸ್ಟ್ ಮಾಡಿದ ಇಡಿ. ಕಳೆದ ತಿಂಗಳ ಇಡಿ ದಾಳಿ ವೇಳೆ ಸಿಕ್ಕ ಕೋಟಿ ಮೌಲ್ಯದ ನಗದು ವಶಕ್ಕೆ. ಕಳೆದ ರಾತ್ರಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸೈಲ್ ಬಂಧನ. ಇಂದು ಮಧ್ಯಾಹ್ನದವರೆಗೆ ಶಾಸಕ ಸತೀಶ್ ಸೈಲ್ ಇಡಿ ಕಸ್ಟಡಿಗೆ. ಕೋರ್ಟ್ಗೆ ಮತ್ತೆ ಶಾಸಕರನ್ನ ಹಾಜರುಪಡಿಸಲಿರುವ ಅಧಿಕಾರಿಗಳು. ವಿಚಾರಣೆ ಬಳಿಕ ಇಡಿ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕ ಅಂತ ತೀರ್ಮಾನ. ಕಾಂಗ್ರೆಸ್ ಶಾಸಕ ಪಪ್ಪಿ ಬಳಿ ಕುಬೇರನ ಖಜಾನೆ ಇರೋದು ಪತ್ತೆ. ಚಿನ್ನಾಭರಣ ಹಾಗೂ ಬೆಳ್ಳಿ ಗಟ್ಟಿಗಳು ಸೇರಿ 24 ಕೋಟಿ ಮೌಲ್ಯದ ವಸ್ತುಗಳು ವಶ. ಇಡಿ ದಾಳಿ ವೇಳೆ ಆನ್ಲೈನ್ ಬೆಟ್ಟಿಂಗ್ ನಡೆಸಿದ್ದು ಸಾಬೀತು. ಯುವ ಸಮೂಹದ ಕಿಚ್ಚುಗೆ ಬೆಚ್ಚಿ ಹಿಮಾಲಯದ ಬೀಡು. ನೇಪಾಳ ಸ್ತಬ್ಧ. ಸಿಕ್ಕಲ್ಲಿಗೆ ಸಚಿವರು ಪರಾರಿ. ಬೆನ್ನಲ್ಲೇ ತುರ್ತು ಪರಿಸ್ಥಿತಿ ಘೋಷಣೆ. ಶಾಂತಿ ಕಾಪಾಡಲು ನೇಪಾಳದಲ್ಲಿ ಸೇನಾ ಆಡಳಿತ ಜಾರಿ. ಕರ್ನಾಟಕದ ಪದವೀಧರ ಬಲೇಂದ್ರ ಶಾ ನೇಪಾಳ ಪ್ರಧಾನಿಯಾಗುವ ಸಾಧ್ಯತೆ. ಯುವಕರಲ್ಲಿ ಬಹಳ ಜನಪ್ರಿಯವಾಗಿರುವ ಬಾಲೆನ್ ಶಾ ಮೇಲೆ ದಟ್ಟ ನಿರೀಕ್ಷೆ. ಕಠ್ಮಂಡುವಿನ ಮೇಯರ್ ಬಾಲೆನ್ ಶಾರನ್ನ ಪ್ರಧಾನಿ ಮಾಡುವಂತೆ ಹೆಚ್ಚಾದ ಬೇಡಿಕೆ. ಪ್ರತಿಭಟನೆ ಹಿನ್ನೆಲೆ ನೇಪಾಳದ ಕಠ್ಮಂಡು ಏರ್ಪೋರ್ಟ್ನಲ್ಲಿ ಸಿಲುಕಿದ 39 ಮಂದಿ ಕನ್ನಡಿಗರು. ಜನರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರದ ಸಿಎಸ್ ಶಾಲಿನಿ ರಜನೀಶ್ಗೆ ಸಿಎಂ ಸೂಚನೆ. ಕನ್ನಡಿಗರನ್ನ ಕರೆತರುವ ಕಾರ್ಯಾಚರಣೆ ಶುರು. ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಸ್ಟಾರ್ ಏರ್ಲೈನ್ಸ್ ವಿಮಾನ ರದ್ದಾದ ಪರಿಣಾಮ ಪರದಾಟ. ಮಧ್ಯಾಹ್ನ 2 ಗಂಟೆಗೆ ಗೋವಾಗೆ ತೆರಳಬೇಕಿದ್ದ ವಿಮಾನ ತಾಂತ್ರಿಕ ಕಾರಣಗಳಿಂದ ರದ್ದು. 24 ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಊಟ ತಿಂಡಿ ನೀರಿಲ್ಲದೆ ಪರದಾಟ. ಶೀಘ್ರವೇ ಜುಲೈ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಹಾಕ್ತೇವೆ. ಇಲ್ಲಿವರೆಗೂ 21 ಕಂತಿನ ಹಣವನ್ನು ನೀಡಿದ್ದೇವೆ. ಈಗಾಗಲೇ ಜೂನ್ವರೆಗೆ ಹಣ ಕ್ಲಿಯರ್ ಇದೆ ಎಂದ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್. ಬೆಂಗಳೂರಿನ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಇಂದಿನಿಂದ 4ನೇ ರೈಲು ಸಂಚಾರ ಆರಂಭ. ರೈಲುಗಳ ನಡುವಿನ ಅಂತರ 25ರಿಂದ 19 ನಿಮಿಷಕ್ಕೆ ಇಳಿಕೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಅನ್ನಭಾಗ್ಯ ಅಕ್ಕಿ ಅಡ್ಡೆ ಮೇಲೆ ದಾಳಿ. ಗದಗ್ನ ಕದಾಂಪುರದಲ್ಲಿ 25 ಕ್ವಿಂಟಲ್, ಶಿರೋಳಾದಲ್ಲಿ 93 ಕ್ವಿಂಟಲ್ ಅಕ್ಕಿ ವಶಕ್ಕೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ಅಕ್ರಮ ದಾಸ್ತಾನಿರಿಸಿದ್ದ ಆರೋಪಿ ಪರಾರಿ. ಎಮ್ಮೆಗಳನ್ನ ತಾನೇ ಮೇಯಿಸಿಕೊಂಡು ಮನೆಗೆ ಕರೆತರುವ ಶ್ವಾನ. ವಿಜಯಪುರದ ಜಾಲಗೇರಿಯ ಶಾಂತಾಬಾಯಿ ಮನೆಯಲ್ಲಿ ವಿಶೇಷ ಶ್ವಾನ. ಮನೆಯವರ ಜೊತೆಗೆ ಊರವರ ಪ್ರೀತಿಗೆ ಪಾತ್ರವಾದ ಮನೆ ಮಗ. ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಪತಿ ಸಂಜಯ್ ಕಪೂರ್ ಆಸ್ತಿ ವಿವಾದಕ್ಕೆ ಹೊಸ ತಿರುವು.
ತಮ್ಮ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ ಮೆಟ್ಟಿಲೇರಿದ ಕರಿಷ್ಮಾರ ಮಕ್ಕಳು. ತಾಯಿಯ ಪ್ರತಿನಿಧಿಯಾಗಿ 30,000 ಕೋಟಿ ಮೌಲ್ಯದ ಆಸ್ತಿಗಾಗಿ ಮನವಿ. ಹೊಸ ದಾಖಲೆ ಮಟ್ಟಕ್ಕೆ ತಲುಪಿದ ಚಿನ್ನದ ಬೆಲೆ. ಬೆಂಗಳೂರಿನಲ್ಲಿ 10 ಗ್ರಾಂ ಬಂಗಾರ ಒಂದೇ ದಿನಕ್ಕೆ 2,400 ರೂಪಾಯಿ ಏರಿಕೆ. 1,14,000 ರೂಪಾಯಿಗೆ ಸಾರ್ವಕಾಲಿಕ ದಾಖಲೆ. ಕತಾರ್ನ ದೋಹಾದಲ್ಲಿ ಗಾಜಾ ಕದನ ವಿರಾಮ ಪ್ರಸ್ತಾಪದ ವೇಳೆಯೇ ಇಸ್ರೇಲ್ ವಾಯುದಾಳಿ. ಹಮಾಸ್ ಹಿರಿಯ ನಾಯಕರನ್ನ ಗುರಿಯಾಗಿಸಿ ಐಡಿಎಫ್ ಹಾಗೂ ಐಎಸ್ಎ ದಾಳಿ. ಇಸ್ರೇಲ್ ಕ್ರಮವನ್ನ ಹೇಡಿತನ ಅಂತ ಟೀಕಿಸಿದ ಕತಾರ್. ಅಬುಧಾಬಿಯಲ್ಲಿ ನಡೆದ ಏಷ್ಯಾ ಕಪ್ನಲ್ಲಿ ಹಾಂಕಾಂಗ್ ವಿರುದ್ಧ ಅಫ್ಘಾನಿಸ್ತಾನಕ್ಕೆ ಸುಲಭ ಜಯ. ಇಂದು ಯುಎಇ ವಿರುದ್ಧ ಮೊದಲ ಪಂದ್ಯ ಆಡಲಿರುವ ಟೀಂ ಇಂಡಿಯಾ. ಸೆಪ್ಟೆಂಬರ್ 14ರಂದು ಪಾಕಿಸ್ತಾನದ ವಿರುದ್ಧ ಹೈವೋಲ್ಟೇಜ್ ಪಂದ್ಯ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ನೂತನ ಮುಖ್ಯಸ್ಥನ ಜೊತೆ ಸೂರ್ಯಕುಮಾರ್ ಹ್ಯಾಂಡ್ಶೇಕ್. ಸುದ್ದಿಗೋಷ್ಠಿ ಬಳಿಕ ಮೊಯ್ಸಿನ್ ನಖ್ವಿ ಜೊತೆ ಹಸ್ತಲಾಘವ. ವ್ಯಾಪಕ ಆಕ್ರೋಶಕ್ಕೆ ಕಾರಣವಾದ ಭಾರತದ ಕಫ್ತಾನನ ನಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.